ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮೈಸೂರಲ್ಲಾಗಿರುವ ಒಂದು ಹೃದಯ ವಿದ್ರಾವಕ ಘಟನೆಗೆ ಸಂಬಂಧಪಟ್ಟಂತೆ ಗ್ಯಾರಂಟಿ ನ್ಯೂಸ್ ನಿನ್ನೆಯಿಂದಲೂ ಕೂಡ ಮಾಹಿತಿ ನಿಮ್ಮ ಮುಂದೆ ಇಡ್ತಾ ಇತ್ತು. ಪ್ರಮುಖವಾಗಿ ಈ ಜೂನಿಯರ್ ಡಾಕ್ಟರ್ ಪ್ರೇಮ ಪಾಶಕ್ಕೆ ಬಿದ್ದ ಸೀನಿಯರ್ ಡಾಕ್ಟರ್ ಮೃತಪಟ್ಟಿರುವ ವಿಚಾರ ಬಗೆದಷ್ಟು ಬಯಲಾಗ್ತಾನೆ ಇದೆ ಕಿರಾತಕ ವೈದ್ಯನ ಅಸಲಿ ಮುಖ. ಬಗೆದಷ್ಟು ಬಯಲಾಗ್ತಾ ಇದೆ ಕಿರಾತಕನ ಅಸಲಿ ಮುಖ. ಈತ ಎಷ್ಟು ಹುಡುಗಿಯರ ಹಿಂದೆ ಬಿದ್ದಿದ್ದ ಗೊತ್ತಾ? ಪ್ರೀತಿಯ ನಾಟಕ ಕೊನೆಗೆ ಮಾಡ್ತಿದ್ದೇನು? ಡೌಟಂಕಿ ಡಾಕ್ಟರ್ ಆತನ ಕರಾಳ ಮುಖವನ್ನ ಗ್ಯಾರಂಟಿ ನ್ಯೂಸ್ ಬಯಲು ಮಾಡ್ತಾ ಇದೆ. ಇದೇ ವೈದ್ಯನ ಕಿರುಕುಳಕ್ಕೆ ನರಳಿ ಪ್ರಾಣ ಬಿಟ್ಟಿದ್ದಾರೆ. ಡಾಕ್ಟರ್ ನಾಗಶ್ರೀ ಜೊತೆ ಲವ್ ಡ್ರಾಮಾ, ಆಮೇಲೆ ಬೇರೆಯದ್ದೇ ಕಥೆಯಂತೆ ಇನ್ನೊಬ್ಬ ಯುವತಿ ಬಿಚ್ಚಿಡ್ತಿದ್ದಾರೆ. ಕಿರಾತಕ ವೈದ್ಯನ ಅಸಲಿ ಮುಖ ಬಗೆದಷ್ಟು ಬಯಲಾಗ್ತಾ ಇದೆ. ಕಿರಾತಕ ವೈದ್ಯನ ಅಸಲಿ ಮುಖ ಜಸ್ಟ್ ನಾಗಶ್ರೀ ಮಾತ್ರ ಅಲ್ಲ, ಈತನ ಪ್ರೇಮ ಪಾಶಕ್ಕೆ ಬಲಿಯಾಗಿದ್ದು ಇನ್ನು ಅನೇಕ ಹುಡುಗಿಯರಿದ್ದಾರೆ ಎನ್ನುವಂತಹ ವಿಚಾರ ಒಂದೊಂದೇ ಬೆಳಕಿಗೆ ಬರ್ತಾ ಇದೆ. ಮತ್ತೊಂದು ಅಪ್ಡೇಟ್ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ ನಾಗಶ್ರೀ ಸ್ನೇಹಿತೆಗೂ ಗಾಳ ಹಾಕಿದ್ದಂತೆ ಈ ಐನಾತಿ ಡಾಕ್ಟರ್. ಡಾಕ್ಟರ್ ನಾಗಶ್ರೀ ಸ್ನೇಹಿತೆಗೂ ಗಾಳ ಹಾಕಿದ್ದಂತೆ ಈ ಐನಾತಿ. ಮೃತ ವೈದ್ಯ ಡಾಕ್ಟರ್ ನಾಗಶ್ರೀ ಆಪ್ತಿಗೂ ಲವ್ ಮಾಡುವಂತೆ ಹಿಂದೆ ಬಿದ್ದಿದ್ದಂತೆ. ಮೃತ ಡಾಕ್ಟರ್ ನಾಗಶ್ರೀ ಕ್ಲೋಸ್ ಫ್ರೆಂಡ್ ಹಾಕಿದ್ದಾರೆ ವೈದ್ಯೆ. ಡಾಕ್ಟರ್ ನಾಗಶ್ರೀ ನನಗಿಂತ 4 ವರ್ಷ ಸೀನಿಯರ್, ನಮ್ಮ ಮನೆಯಲ್ಲಿ ಒಪ್ತಿಲ್ಲ, ದೊಡ್ಡವಳನ್ನ ಮದುವೆ ಆದ್ರೆ ಸಂಬಂಧಿಕರು ಆಡ್ಕೊಳ್ತಾರೆ, ಕುಟುಂಬಸ್ಥರು ಬೇಡ ಅಂತಿದ್ದಾರೆ, ಡಾಕ್ಟರ್ ನಾಗಶ್ರೀಯನ್ನ ಬಿಟ್ಟು ಬಿಡ್ತೀನಿ, ನೀನು ನನ್ನನ್ನ ಲವ್ ಮಾಡುವಂತ ದುಂಬಾಲು ಬಿದ್ದಿದ್ದಂತೆ. ನಮ್ಮ ತಂದೆ ತಾಯಿಯನ್ನ ಒಪ್ಪಿಸಿ ಮದುವೆ ಆಗ್ತೀನಿ ಅಂತ ಡಾಕ್ಟರ್ ವಿನಯ್ ನೌಟಂಕಿ ನಾಟಕ ಸ್ಟಾರ್ಟ್ ಮಾಡಿದ್ದ. ನಾಗಶ್ರೀ ನಿನ್ನ ತುಂಬಾ ಪ್ರೀತಿ ಮಾಡ್ತಾಳೆ, ಅವಳಿಗೆ ಮೋಸ ಮಾಡಬೇಡ ಅಂತ ಕೇಳ್ಕೊಳ್ತಾರಂತೆ ಸ್ನೇಹಿತೆ. ಆದ್ರೂ ಫೋನ್ ಮಾಡಿ ಲವ್ ಮಾಡು ಅಂತ ನಾಗಶ್ರೀ ಸ್ನೇಹಿತೆಗೆ ದುಂಬಾಲ್ ಬಿದ್ದಿದ್ದ. ಈ ಬಗ್ಗೆ ಪೊಲೀಸರ ಮುಂದೆ ಹೇಳಿಕೆ ಕೊಟ್ಟಿದ್ದಾರಂತೆ ನಾಗಶ್ರೀ ಆಪ್ತ ವೈದ್ಯೆ. ಡಾಕ್ಟರ್ ವಿನಯ್ ಕುಮಾರ್ ಆತ್ಮಹತ್ಯೆಯ ನಾಟಕ ಆಡಿರುವಂತಹ ಆರೋಪ. ನಾಗಶ್ರೀಗೆ ಹೆಚ್ಚು ಮಾತ್ರೆ ಇನ್ಸುಲಿನ್ ಕೊಟ್ಟು ಆಕೆಯನ್ನ ಕೊಲೆ ಮಾಡಿದ್ದಾನೆ ಅನ್ನುವಂತ ಗಂಭೀರ ಆರೋಪ. ಪೊಲೀಸರ ತನಿಖೆ ಬಗ್ಗೆ ಬೇಸರವನ್ನ ಡಾಕ್ಟರ್ ನಾಗಶ್ರೀ ಅವರ ಕುಟುಂಬಸ್ಥರು ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಆಕೆ ಸ್ನೇಹಿತೆ ಕೂಡ ಹಲವಾರು ರೀತಿಯ ಅನುಮಾನವನ್ನ ಈ ವಿಚಾರದಲ್ಲಿ ವ್ಯಕ್ತಪಡಿಸಿದ್ದಾರಂತೆ. ಪೊಲೀಸರ ತನಿಖೆ ಬೇರೆ ಬೇರೆ ಆಯಾಮದಲ್ಲಿ ಹೋಗ್ತಾ ಇದೆ. ಬಟ್ ಯಾರೆಲ್ಲ ಆತನ ಸಂಪರ್ಕದಲ್ಲಿದ್ರು, ಈ ನಾಗಶ್ರೀ ಜೊತೆಗೆ ಯಾರೆಲ್ಲ ಸಂಪರ್ಕದಲ್ಲಿದ್ರೋ ಕೆಲವರನ್ನ ಕರೆದು ವಿಚಾರಣೆಗೆ ಒಳಪಡಿಸುವ ಪ್ರಯತ್ನ ಮಾಡ್ತಿದ್ದಾರೆ. ಕೆಲವರ ಸ್ಟೇಟ್ಮೆಂಟ್ ಅನ್ನ ಪಡೆದುಕೊಳ್ತಿದ್ದಾರೆ. ಅದೇ ಸಂದರ್ಭಕ್ಕೆ ಡಾಕ್ಟರ್ ನಾಗಶ್ರೀ ಈಗೇನ್ ಮೃತಪಟ್ಟಿದ್ದಾರೆ, ಅವರ ಸ್ನೇಹಿತೆ ಪೊಲೀಸರ ವಿಚಾರಣೆಯ ಸಂದರ್ಭದಲ್ಲಿ ಮತ್ತೊಂದು ಸ್ಫೋಟಕ ಅಂಶ ಉಲ್ಲೇಖ ಮಾಡಿದ್ದಾರೆ. ಜಸ್ಟ್ ನಾಗಶ್ರೀ ಮಾತ್ರ ಅಲ್ಲ ಸರ್, ನನಗೂ ಕೂಡ ಪ್ರಪೋಸ್ ಮಾಡಿದ್ದ, ಲವ್ ಮಾಡುವಂತ ದುಂಬಾಲು ಬಿದ್ದಿದ್ದ, ಆಕೆನ ನಮ್ಮ ಮನೇಲಿ ಒಪ್ತಾ ಇಲ್ಲ, ಆಕೆನ ಬಿಟ್ಟು ಬಿಡ್ತೀನಿ, ನೀ ನನ್ನ ಮದುವೆ ಆಗೋದಕ್ಕೆ ರೆಡಿ ಆಗುವಂತೆಲ್ಲ ದುಂಬಾಲು ಬಿದ್ದಿದ್ದ ಅನ್ನುವಂತಹ ವಿಚಾರವನ್ನ ಪೊಲೀಸರ ತನಿಖೆಯ ಸಂದರ್ಭದಲ್ಲಿ ಡಾಕ್ಟರ್ ನಾಗಶ್ರೀ ಆಪ್ತ ಸ್ನೇಹಿತೆ ಈ ಹೇಳಿಕೆ ಕೊಟ್ಟಿದ್ದಾರೆ. ಮೈಸೂರಲ್ಲಾಗಿರುವಂತಹ ಒಂದು ಘಟನೆ
ಡಾಕ್ಟರ್ ವಿನಯ್ ಕುಮಾರ್ ತನ್ನ ಸೀನಿಯರ್ ಡಾಕ್ಟರ್ ಹಿಂದೆ ಬಿದ್ದು ಪ್ರೀತಿ ಪ್ರೇಮ ಪ್ರಣಯ ಅಂತೆಲ್ಲ ಆಟ ಆಡಿ ಕೊನೆಗೆ ನಮ್ಮ ಮನೆಯಲ್ಲಿ ನಿನ್ನನ್ನ ಒಪ್ತಾ ಇಲ್ಲ, ನಿನ್ನನ್ನ ಮದುವೆ ಆಗಕ್ಕಾಗಲ್ಲ ಅಂತ ಆಕೆಯನ್ನ ಒಂದು ಲಾಡ್ಜ್ಗೆ ಕರೆದೊಯ್ದು ನಾನು ಆತ್ಮಹತ್ಯೆ ಮಾಡ್ಕೊಳ್ತೀನಿ, ನಮ್ಮ ಪ್ರೀತಿ ಮನೇಲಿ ಒಪ್ಪಲ್ಲ, ನೀನು ಕೂಡ ಆತ್ಮಹತ್ಯೆ ಮಾಡ್ಕೊಳ್ಳು ಅಂತ ಆಕೆಗೆ ಇನ್ಸುಲಿನ್ ಕೊಟ್ಟಿದ್ದಲ್ಲದೆ ಹೈ ಡೋಸ್ ಮಾತ್ರೆ ಮತ್ತು ಇಂಜೆಕ್ಷನ್ ಕೊಟ್ಟು ಆಕೆಯನ್ನ ಸಾಯಿಸಿದ್ದಲ್ಲದೆ ತಾನೂ ಕೂಡ ಆತ್ಮಹತ್ಯೆಯ ನಾಟಕ ಆಡಿದ್ದ ಅಂತ. ಆಗ ಆಕೆಗೆ ಕೊಟ್ಟಿರುವಂತಹ ಹೈ ಡೋಸ್ ಇಂಜೆಕ್ಷನ್ ಇತ್ತಲ್ಲ 12 ವರ್ಷ ಆಕೆ ಕೋಮಾದಲ್ಲೇ ಸಾವು ಬದುಕಿನ ಮಧ್ಯೆ ಹೋರಾಟ ನಡೆಸಿದ್ರು. ಪಾಪ ಯಾವುದರ ಅರಿವು ಕೂಡ ಆಕೆಗೆ ಇರಲಿಲ್ಲ. ಕೊನೆಗೆ ನರಳಿ ಪ್ರಾಣ ಬಿಟ್ಟಿದ್ದಾರೆ ಡಾಕ್ಟರ್ ನಾಗಶ್ರೀ. ಹಂಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆ ಮಾಡಿದಂತಹ ಸಂದರ್ಭದಲ್ಲಿ ವಿನಯ್ ಕುಮಾರ್ ಅವರ ಅಸಲಿ ಮುಖ ಒಂದೊಂದೇ ಬೆಳಕಿಗೆ ಬರ್ತಾ ಇದೆ. ಜಸ್ಟ್ ಈತನ ಪ್ರೇಮ ಪಾಶಕ್ಕೆ ಬಲಿಯಾಗಿದ್ದು ಡಾಕ್ಟರ್ ನಾಗಶ್ರೀ ಮಾತ್ರ ಅಲ್ಲ, ಇನ್ನೂ ಒಬ್ಬ ಹೆಣ್ಣು ಮಗಳು ಕೂಡ ಇದೇ ರೀತಿ ಮೃತಪಟ್ಟಿದ್ಲು ಅನ್ನುವಂತಹ ವಿಚಾರ ನಿನ್ನೆ ತಾನೇ ಬೆಳಕಿಗೆ ಬಂದಿತ್ತು. ಜೊತೆಗೆ ಈತನ ಅಸಲಿ ಮುಖವನ್ನ ಸಪ್ತಪದಿ ತುಳಿದು ಮದುವೆ ಆಗಿದ್ಲಲ್ಲ ಹೆಂಡತಿ, ಆಕೆ ಕೂಡ ಈತನ ಅಸಲಿ ಮುಖವನ್ನ ಅನಾವರಣ ಮಾಡಿದ್ರು. ಈತನ ಟಾರ್ಚರ್ ಹೆಂಗಿತ್ತು ಅಂತ. ಇದಾದ ಬಳಿಕ ಇವತ್ತು ಮತ್ತೊಂದು ಸತ್ಯ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳಕಿಗೆ ಬರ್ತಾ ಇದೆ. ಅದು ಮೃತ ಡಾಕ್ಟರ್ ನಾಗಶ್ರೀ ಅವರ ಆಪ್ತ ಸ್ನೇಹಿತೆ ಪೊಲೀಸರ ವಿಚಾರಣೆಯ ಸಂದರ್ಭದಲ್ಲಿ ಒಂದು ಹೇಳಿಕೆ ಕೊಡ್ತಾರೆ. ಆಕೆ ಮಾತ್ರ ಅಲ್ಲ ಸರ್, ನನಗೂ ಕೂಡ ಪ್ರಪೋಸ್ ಮಾಡಿದ್ದ, ನನಗೂ ಕೂಡ ಪ್ರೀತಿ ಮಾಡುವಂತ ದುಂಬಾಲ್ ಬಿದ್ದಿದ್ದ ಅನ್ನುವಂತಹ ವಿಚಾರವನ್ನ ಡಾಕ್ಟರ್ ನಾಗಶ್ರೀ ಆಪ್ತ ಸ್ನೇಹಿತೆ ಉಲ್ಲೇಖ ಮಾಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಸುರೇಶ್, ಅದೆಷ್ಟು ಹೆಣ್ಣು ಮಕ್ಕಳ ಬಾಳಲ್ಲಿ ಈತ ಆಟ ಆಡಿದ್ದಾನೆ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಪೊಲೀಸರ ತನಿಖೆಯ ಸಂದರ್ಭದಲ್ಲಿ ಏನೇನೆಲ್ಲ ವಿಚಾರಗಳು ಬೆಳಕಿಗೆ ಬರ್ತಾ ಇದೆ ಅಂತ? ಶ್ರುತಿ, ಬಹಳ ಮುಖ್ಯವಾಗಿ ಡಾಕ್ಟರ್ ವಿನಯ್ ಕುಮಾರ್ ಅವರ ಅಸಲಿ ಮುಖವಾಡ ಇದೀಗ ಬಿದ್ದಿದೆ. ಏನು ಒಂದು ಗಾದೆ ಇದೆ, ಆದ್ರೆ ಆ ಒಂದು ಗಾದೆ ಮಾತಿಗೂ ಕೂಡ ಈತ ಹರನಲ್ಲ ಅನ್ನೋದು ಪೊಲೀಸ್ ತನಿಖೆಯಿಂದ, ಜೊತೆಗೆ ಆಕೆಯ ಮೃತ ವೈದ್ಯ ಸ್ನೇಹಿತರ ಹೇಳಿಕೆಯಿಂದ ಇದೀಗ ಬೆಳಕಿಗೆ ಬರ್ತಾ ಇದೆ. ಈಕೆ ಸ್ನೇಹಿತೆ ಆಗಿದ್ದಂತಹ ಆಪ್ತ ಸ್ನೇಹಿತೆ ಒಬ್ಬಿರ್ತಾರೆ. ಅವರಿಗೆ ನಮ್ಮ ಮನೆಯಲ್ಲಿ ಏನು ಆಕೆ ನನ್ನಗಿಂತ 4 ವರ್ಷ ಸೀನಿಯರ್ ಇದ್ದಾಳೆ, ಆಕೆಯನ್ನ ಮದುವೆ ಆಗೋದಿಲ್ಲ, ನಮ್ಮ ಅಮ್ಮ ಬೈತಾರೆ, ಜೊತೆಗೆ ಸಂಬಂಧಿಕರು ಆಡ್ಕೊಳ್ತಾರೆ ಅಂತೇಳಿ ಪೋಷಕರು ವಿರೋಧ ವ್ಯಕ್ತಪಡಿಸ್ತಿದ್ದಾರೆ. ಹೀಗಾಗಿ ನಾನು ಆಕೆಯನ್ನ ಮದುವೆ ಆಗಲ್ಲ, ನೀನು ಒಪ್ಪಿದ್ರೆ ನನ್ನನ್ನ ಲವ್ ಮಾಡು, ನಿನ್ನ ಬೇಕಿದ್ರೆ ನಾನು ಮನೆಯವ್ರನ್ನ ಒಪ್ಪಿಸಿ ಮದುವೆ ಆಗ್ತೀನಿ ಅಂತೇಳಿ ಆಕೆಯ ಆಪ್ತ ಸ್ನೇಹಿತೆಗೂ ಕೂಡ ಗಾಳ ಹಾಕಿ ಫೋನ್ ಮೂಲಕ ಟಾರ್ಚರ್ ಅನ್ನ ಮಾಡ್ತಾ ಇದ್ದ ಅನ್ನೋದು ಆ ನಾಗಶ್ರೀ ಅವರ ಆಪ್ತ ಸ್ನೇಹಿತೆ ಪೊಲೀಸರ ಮುಂದೆ ಕೊಟ್ಟಿರ್ತಕ್ಕಂತ ಹೇಳಿಕೆಯಲ್ಲಿ ಅದು ದಾಖಲಾಗಿದೆ. ಈ ವೈದ್ಯ ಪ್ರಾಮಾಣಿಕನಾಗಿದ್ರ